ಆ ನಂತರ ಕೆಳಗಿನ ಲೋಕಗಳನ್ನು ಕೂಡ ವಿಸ್ತರಿಸಿ ಭಾರತ ಅನ್ನುವ ಒಂದು ವಿಶಿಷ್ಟವಾದ ಜಾಗದಲ್ಲಿ ಮತ್ತು ಕಲಿಯುಗ ಅನ್ನುವಂತಹ ಒಂದು ಸಂಕೀರ್ಣವಾದ ಕಾಲದಲ್ಲಿ ಹೇಗೆ ಭಗವಂತನನ್ನ ಆರಾಧಿಸಬೇಕು ಅನ್ನುವ ಮಾತನ್ನ ಹೇಳ್ತಾ ಮುಖ್ಯವಾಗಿ ನಾವು ನೋಡಿದ್ದು ಹಿಂದಿನ ಸಾಲಿನಲ್ಲಿ ಪ್ರಾಯಶ್ಚಿತ್ತಾನ್ ಯಶೇಷಾಣಿ ತಪಃಕರ್ಮಾತ್ಮಕಾನಿ ವೈ ಯಾನಿ ತೇಷಾಂ ವಿಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ತಪಸ್ಸು, ಯಜ್ಞ, ಯಾಗ ಮೊದಲಾದ ನೂರಾರು ಪ್ರಾಯಶ್ಚಿತ್ತ ಕರ್ಮಗಳ ಮಧ್ಯದಲ್ಲಿ ಎಲ್ಲಾ ಈ ಕರ್ಮಗಳನ್ನ ಹೊಂದಿಸಿಕೊಂಡು ಅದು ಒಂದರಲ್ಲೇ ಪರ್ಯವಸಾನವಾಗುತ್ತೆ. ಅದು ಇಲ್ಲದೆ ಹೋದ್ರೆ ಯಾವ ಕರ್ಮಗಳಲ್ಲಿಯೂ ಪ್ರಾಯಶ್ಚಿತ್ತವಾಗಿ ಅಥವಾ ದೋಷ ಪರಿಹಾರಕವಾದ ಕರ್ಮವಾಗಿ ಅದು ಪರಿಣಾಮ ಹೊಂದುವುದಿಲ್ಲ ಅನ್ನೋದನ್ನ ಹೇಳ್ತಾ ಕೃಷ್ಣಾನುಸ್ಮರಣಂ, ಕಲಿಯುಗದಲ್ಲಂತೂ ಕೃಷ್ಣನ ಸ್ಮರಣೆ ಅತ್ಯಂತ ವಿಶೇಷವಾದದ್ದು. ಅದು ದೋಷಗಳನ್ನ ಪರಿಹರಿಸುವ ವಿಶೇಷ ನಾಮಗಳ ಯಾದಿಯಲ್ಲಿ ಬರುವಂತದ್ದು. ಆದ್ರಿಂದ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಅನ್ನುವ ಮಾತು ಇಂತಹ ವ್ಯಾಸರ ಮಾತುಗಳಿಂದಲೇ ಪ್ರೇರಿತವಾಗಿ ಬಂದಿರುವಂಥದ್ದು. ಹಾಗಾಗಿ ಅಂಥದ್ದೊಂದು ವಿಶಿಷ್ಟವಾದ ಕೃತೆ ಪಾಪೇನು ತಾಪೋ ವೈ ಯಸ್ಯ ಪುಂಸಃ ಪ್ರಜಾಯತೆ ಪ್ರಾಯಶ್ಚಿತ್ತಂತು ತಸ್ಯೈಕಂ ಹರಿ ಸಂಸ್ಮರಣಂ ಪರಂ. ಅನುತಾಪಕ್ಕೆ ಒಳಪಡಿಸುವ ಪಾಪ ಉಂಟಾಗಿದೆ ಅಂತಾದಾಗ ಪಶ್ಚಾತ್ತಾಪದ ಸ್ಥಿತಿಯಲ್ಲಿ ಬೆಂದು ಹೋಗುವಂತಹ ಮಂದಿಗೆ ಅನುತಾಪ, ಆ ತಪ್ಪಿನ ಬಗೆಗೆ ನಿರಂತರ ಮತ್ತೆ ಮತ್ತೆ ಹೀಗೆ ನಡೆಯಬಾರದಿತ್ತು, ಇದು ಆಗಕೂಡದಿತ್ತು, ಆಗಿ ಹೋಯ್ತು, ಅದರ ಹೊಣೆಗಾರಿಕೆಯನ್ನ ಭಗವಂತನಿಗೆ ಹೊರಿಸಿ ಭಗವಂತನನ್ನ ಅನನ್ಯವಾಗಿ ನಿರಂತರವಾಗಿ ಸ್ಪಷ್ಟವಾದ ಅರಿವಿನೊಂದಿಗೆ ಯಾರು ತಪಿಸುತ್ತಾನೋ ಅಂಥವನಿಗೆ ದೋಷದ ಪ್ರಾಯಶ್ಚಿತ್ತದ ದೋಷ ಪರಿಹಾರಕವಾದ ಕರ್ಮಗಳು ಅತ್ಯಂತ ಸಮರ್ಪಕವಾಗಿ ನಡೆದಿವೆ ಅಂತ ತಿಳಿಯಬಹುದು. ಪ್ರಾತರ್ನಿಶಿ ತಥಾ ಸಂಧ್ಯಾಂ ಸಂಧ್ಯಾ ಮಧ್ಯಾಹ್ನಾದಿಷು ಸಂಸ್ಮರನ್ ನಾರಾಯಣಮವಾಪ್ನೋತಿ ಸದ್ಯತ್ವಾ ಪಕ್ಷಯಾನ್ ನರಾನ್. ಇದೆಲ್ಲ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹಿಂದಿನ ಮಾತು ಬಂದು ಹೋದದ್ದು. ಪ್ರಾತಃ ನಿಶಿ, ಹಗಲು ರಾತ್ರಿ, ತಥಾ ಸಂಧ್ಯಾ ಮಧ್ಯಾಹ್ನಾದಿಷು ಸಂಸ್ಮರನ್, ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಸಮಯವಿಲ್ಲ. ಸಮಯವುಂಟೆ ಭಕ್ತವತ್ಸಲ ನಿನಗೆ, ನಿನ್ನನ್ನ ಸ್ಮರಣೆ ಮಾಡ್ಲಿಕ್ಕೆ ಟೈಮ್ ಉಂಟಾ? ನಿನ್ನನ್ನ ಸ್ಮರಣೆ ಮಾಡ್ಲಿಕ್ಕೆ ಟೈಮ್ ಬೇಕಾ? ಬೇಡ. ನೀನ್ ಯಾವ ಹೊತ್ತಿಗೆ ಬೇಕಾದ್ರೂ ಸ್ಮರಿಸಲರ್ಹನಾಗಿದ್ದಿ ಅನ್ನುವ ಈ ಎಚ್ಚರ ಸಾಧಕನಿಗೆ ನಿರಂತರವಾಗಿ ಬೇಕು. ಅದು ಪ್ರಾತಃ ನಿಶಿ ಅಂದ್ರೆ ರಾತ್ರಿ ಹೊತ್ತು ಭಗವನ್ನ ಅನುಸ್ಮರಣೆ ಮಾಡಬಹುದು. ಎದ್ದ ಹಾಸಿಗೆಗೆನೆ ಭಗವಂತನ ಚಿಂತನೆಯನ್ನ ನಡೆಸಬಹುದು. ಆ ಚಿಂತನೆ ನಡೆಸಿದ್ರಿಂದಾಗಿ ಮಡಿಯಾಗುವುದು ಹೊರತು ಮಡಿಯಲ್ಲಿ ಚಿಂತನೆ ನಡೆಸುವುದು ಅನ್ನೋದು ಅದು ನಮ್ಮ ತಿಳುವಳಿಕೆಯ ದೌರ್ಬಲ್ಯ ಅಷ್ಟೇ. ಭಗವಂತನ ಹಾಗಂತ ಹೇಳಿ ನಿರ್ಮಲ ಇರಬಾರ್ದು ಅಂತ ಅಲ್ಲ ಅದರ ಅರ್ಥ. ಭಗವಂತನ ನೆನಪು ಮಾಡಿಕೊಳ್ಳುವುದಕ್ಕೆ ನಾವು ಮತ್ತೆ ನೈರ್ಮಲ್ಯವನ್ನ ಸೃಷ್ಟಿ ಮಾಡುವುದಲ್ಲ. ಆ ನೈರ್ಮಲ್ಯದಿಂದ
ನಿರ್ಮಲತೆಯಿಂದ ನಾವು ಮಾಡಿದ ಕರ್ಮಗಳಿಗೆ ಸತ್ಫಲ ಇದೆ, ಫಲದ ಹೆಚ್ಚಳ ಆಗತ್ತೆ ಅನ್ನುವ ಅರ್ಥದಲ್ಲಿ ಅದನ್ನು ನಡೆಸಬೇಕು ಹೊರತು ದೇವರನ್ನೇ ನಾವು ಶುದ್ಧಿಗೊಳಿಸ್ತೇವೆ ಅನ್ನುವ ಅರ್ಥದಲ್ಲಿ ಅಥವಾ ಮಂತ್ರಗಳಿಗೆ ಅಥವಾ ಭಗವಂತನಿಗೆ ಮೈಲಿಗೆ ಅಂಟಿಕೊಂಡು ಬಿಡುತ್ತೆ ಅಂತ ಅನ್ನೋ ಅರ್ಥದಲ್ಲಿ ನಾವು ಶುದ್ಧಿಯನ್ನ ಮಾಡಿಕೊಳ್ತೇವೆ ಅಂದ್ರೆ ಅದು ಅರ್ಥಹೀನ ಅಂತ ಅನಿಸಿಕೊಳ್ಳುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಸಂಗತಿ ಅದು ನಮ್ಮ ವಶದಲ್ಲಿದ್ದು ಅದು ಭೌತಿಕವಾದ ಪದಾರ್ಥವಾಗಿದ್ರೆ ಮಾತ್ರ ಮೈಲಿಗೆ ಆಗುತ್ತೆ ಅಥವಾ ಕೊಳೆ ಆಗುತ್ತೆ. ಯಾರು ಯಾವುದು ಅಭೌತಿಕವಾದ ಪದಾರ್ಥವಾಗಿರುತ್ತೋ ಅಂಥದ್ರಿಂದ ಯಾವತ್ತೂ ಕೂಡ ಮೈಲಿಗೆ ಉಂಟಾಗುವುದಿಲ್ಲ. ಇದು ನಮಗೆ ನಿರಂತರ ಎಚ್ಚರದಲ್ಲಿ ಇರಬೇಕಾದ ಸಂಗತಿ ಅನ್ನೋದನ್ನ ನೆನೆದು ವಿಷ್ಣು ಸಂಸ್ಮರಣ ಕ್ಷೀಣ ಕ್ಷೀಣ ಸಮಸ್ತ ಕ್ಲೇಶ ಸಂಚಯ ಮುಕ್ತಿಂ ಪ್ರಯಾತಿ ಸ್ವರ್ಗಾಪ್ತಿ ತಸ್ಯ ವಿಘ್ನ ಅನುಮೀಯತೆ. ಭಗವಂತನನ್ನ ನಾರಾಯಣನನ್ನ ಅತ್ಯಂತ ನಿಷ್ಠೆಯಿಂದ ಯಾರು ಸಂಸ್ಮರಣೆ ಮಾಡುತ್ತಾನೋ ಅವನು ತನ್ನ ಪಾಪದ ಕೊಳೆಯ ರಾಶಿಯನ್ನ ಕಳೆದುಕೊಳ್ತಾ ಬರ್ತಾನೆ. ಅವನಿಗೆ ಸ್ವರ್ಗಾದಿ ಲೋಕಗಳೂ ಸಿಗ್ತಾವೆ, ಮುಕ್ತಿಯನ್ನೂ ಕೂಡ ಹೊಂದುತ್ತಾನೆ. ಅವನಿಗೆ ಈ ಸ್ವರ್ಗಾಪ್ತಿ ಅನ್ನೋದು ನನಗೆ ಯಾಕೋ ತೊಂದರೆ ಕೊಡ್ತಾ ಇದ್ದಾನೆ ದೇವರು ಅಂತಾನೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಸ್ವರ್ಗಾಪ್ತಿ ಸತ್ಯ ವಿಘ್ನ ಅನುಮೀಯತೆ. ಮೋಕ್ಷ ಸಿಗಬೇಕಾದವನಿಗೆ ಮಧ್ಯದಲ್ಲಿ ಸ್ವಲ್ಪ ಸ್ವರ್ಗಕ್ಕೆ ಹೋಗ್ಬಾರೋ ಅಂತ ತಡೆದ್ರೆ ಅವನ್ ತನಗೆ ಓ ದೇವ್ರು ಯಾಕೋ ನನ್ನನ್ನು ಕೈ ಬಿಡುವ ಹಂತದಲ್ಲಿದ್ದಾನೆ, ಏನೋ ತಾತ್ಕಾಲಿಕ ಸುಖದ ಕಡೆಗೆ ಮನಸ್ಸು ಎಳೆಯುವಂತೆ ಮಾಡಿ ಮುಖ್ಯ ಫಲದಿಂದ ನನ್ನನ್ನ ಡಿವಿಯೇಟ್ ಮಾಡ್ತಾ ಇದ್ದಾನೆ ಭಗವಂತ ಅಂತ ಅದನ್ನ ವಿಘ್ನ ಅಂತ ಭಾವಿಸ್ತಾನೆ ಹೊರತು ಆ ಎರಡೆರಡು ಸಿಕ್ತು ಅಂತ ಖುಷಿ ಪಡಲ್ಲ. ದೇವರ ಆದೇಶವೇ ಹಾಗಿದ್ರೆ ಅದನ್ನು ಒಪ್ಪಿಕೊಳ್ತಾನೆ. ಆದ್ರೆ ಭಕ್ತನಾದವನು ಸ್ವರ್ಗವನ್ನ ಕೊಡ್ತೇನೆ ಅಂದಾಗ ನೀನು ದಾರಿ ತಪ್ಪಿಸ್ತಾ ಇದ್ದೇನೆ ಅಂತ ಬಾಯ್ಬಿಟ್ಟು ಹೇಳಪ್ಪ. ಅಲ್ಲಿಗೆ ಹೋದ್ರೆ ಮತ್ತೆ ಚಕ್ರದಲ್ಲಿ ಬಿದ್ದ ಹಾಗೆ. ಹಾಗಾಗಿ ಸಾಧಕನಾದವನು ಭಗವಂತನ ಸ್ಮರಣೆ ಮಾಡಿ ಬಿಡುಗಡೆ ಹೊಂದಬೇಕಾದವನು ಈಗ ಉಳಿದ ದೇವತೆಗಳ ಉಪಾಸನೆಯಿಂದ ಬೇಕಾದಷ್ಟು ಸ್ವರ್ಗದ ಫಲಗಳನ್ನ ಹೇಳ್ತಾರೆ. ಅದು ಕರ್ಮಗಳಿಗೆ ತಕ್ಕ ಫಲವೇ ಆಗಿರಬಹುದು. ಆದ್ರೆ ಬಿಡುಗಡೆಯ ದಾರಿ ಹತ್ತ ಬರುವುದಕ್ಕೆ ಅದು ತಡೆ. ಅದರತ್ರ ಬರಬೇಕು ಅಂತ ಆದ್ರೆ ಕರ್ಮಗಳ ಬಯಕೆಗಳಲ್ಲಿ ನಾವು ತುಂಬಾ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಾಸುದೇವೇ ಮನೋಯಸ್ಯ ಜಪ ಹೋಮಾರ್ಚನಾದಿಷು ತಸ್ಯಾಂತರಾಯೋ ಮೈತ್ರೇಯ ದೇವೇಂದ್ರತ್ವಾದಿಕಂ ಫಲಂ. ಯಸ್ಯ ಮನಃ ಜಪ ಹೋಮಾದಿ ಅರ್ಚನಾದಿಷು ವಾಸುದೇವೇ ತಸ್ಯ ದೇವೇಂದ್ರತ್ವಾದಿಕಂ ಫಲಂ ಅಂತರಾಯ. ಮೈತ್ರೇಯ ವಿದುರ ಯಾರು ಪರಾಶರ ಹೇಳುವ ಮಾತು. ಮೈತ್ರೇಯ ದೇವೇಂದ್ರತ್ವಾದಿ ಫಲವನ್ನ ಕೊಡ್ತೇನೆ, ಇಂದ್ರ ಪದದಲ್ಲಿ ನಿನ್ನನ್ನು ಇರಿಸ್ತೇನೆ ಅಂತ ದೇವರು ಭಗವಂತನ ನೆನೆಯುವ ಫಲಕ್ಕೆ ಕೊಟ್ರೆ ಇದ್ಯಾಕೋ ನಮ್ಮನ್ನ ಮಾರ್ಗದಿಂದ ನಹುಷನಿಗೆ ಇಂದ್ರ ಪದವಿ ಸಿಕ್ತು. ಏನಾಯ್ತು? ಶಚಿಯನ್ನ ಬಯಸ್ಲಿಕ್ಕೆ ಹೋಗಿ ನಹುಷ ಅಲ್ಲಿಯ ತನಕ ಎಂಥ ಒಂದು ಜವಾಬ್ದಾರಿಯುತ ಆಡಳಿತವನ್ನ ನಡೆಸಿ ಪ್ರಜೆಗಳಲ್ಲಿ ಸೈ ಅಂತ ಅನ್ನಿಸಿಕೊಂಡು ಕುಲಕ್ಕೆ
ಬೆಳಕನ್ನ ಕೊಟ್ಟವನು, ಕುಲಪತಿ ಅಂತ ನಿಜವಾದ ಅರ್ಥದಲ್ಲಿ ಅನಿಸಿಕೊಂಡವನು. ಆದರೆ ಇಂದ್ರ ಪದವಿಗೇರಿ ಋಷಿಗಳನ್ನು ಅವಮಾನಿಸಿ ಅವರಿಂದ ಪಾದದಿಂದ ತಳ್ಳಿಸಲ್ಪಟ್ಟು ಭೂಮಿಗೆ ಬಿದ್ದು ಬೀಳುವಾಗ ಒಂದು ಸರಿಯಾದ ಜಾಗದಲ್ಲಿ ಬೀಳಬೇಕು ಅನ್ನೋದು ಗೊತ್ತಿಲ್ಲದೆ ಎಲ್ಲೋ ಬಿದ್ದ, ಎಲ್ಲೋ ಎದ್ದ, ಹೇಗೋ ಇದ್ದ, ಗೊತ್ತೇ ಆಗದಂತೆ ಕಳೆದೇ ಹೋದ ಅನ್ನುವ ದುಸ್ಥಿತಿ ಬರುವುದಕ್ಕೆ ಕಾರಣವಾಗುತ್ತೆ ಈ ಉಪಾಸನೆಯ ಸ್ಪಷ್ಟ ಮುಖ ಇಲ್ಲದ ಚಿಂತನೆಯಿಂದ. ಅದರಿಂದ ವಾಸುದೇವನಲ್ಲಿ ಯಾರು ಭಕ್ತಿ ಮಾಡುತ್ತಾನೋ ಅಂಥವನಿಗೆ ಇಂದ್ರತ್ವ, ಅಂದ್ರೆ ಉಳಿದ ದೇವತೆಗಳು ಉಪಾಸನೆ ಮಾಡಿದಾಗ ಇಂದ್ರತ್ವ ಫಲ ಸಿಕ್ಕಿದ್ರೆ ಅದನ್ನು ಭಾರಿ ಹೆಮ್ಮೆಯಿಂದ ಹೇಳಿ ಖುಷಿ ಪಟ್ಟುಕೊಂಡು ಇದು ಮೋಕ್ಷವೇ ಅಂತ ಭ್ರಮಿಸ್ತೇವೆ. ಆದ್ರೆ ಇಂದ್ರನೇ ಸ್ವತಃ ತನ್ನ ಮೇಲೆ ಮಾಡಿದ ಅನುಗ್ರಹದ ಹಿಂದೆ ಭಗವಂತನ ಅನನ್ಯವಾದ ಕಾರುಣ್ಯ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಕೊನಾಕ ಪೃಷ್ಠ ಗಮನಂ ಪುನರಾವೃತ್ತಿ ಲಕ್ಷಣಂ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜ ಮನುತ್ತಮಂ. ತುಂಬಾ ಸುಂದರವಾದ ಮಾತು. ಇದು ಕೂಡ ತತ್ವ ಯಾವುದು ಕೃಷ್ಣಾಮೃತ ಮಹಾರ್ಣವದಲ್ಲಿ ನಿರೂಪಿಸಿದ ಪದ್ಯ. ನಾಕ ಪೃಷ್ಠ ಗಮನಂ, ಸ್ವರ್ಗದ ಹಿಂಬಾಗಿಲನ್ನ ತಟ್ಟುವಂತದ್ದು. ಅದು ಹಿಂಬಾಗಿಲಿದೆ ಅಂದ್ರೆ ಮತ್ತೆ ವಾಪಸ್ಸು ಭೂಮಿಗೆ ಬರ್ಲಿಕ್ಕಿದೆ ಅಂತ ಅರ್ಥ. ನಚ ಪುನರಾವರ್ತತೆ ಅಂತ ಒಂದೇ ದಾರಿ ಇದೆ ಅಂದ್ರೆ ಮಾತ್ರ ಅದು ನಿಜವಾದ ಬಿಡುಗಡೆಯ ದಾರಿ. ಮತ್ತು ಎಂದೂ ಕೂಡ ಬಂಧನದ ಚೌಕದ ಒಳಗೆ ಸಿಲುಕುವಂತಹ ಸ್ಥಿತಿ ಆತನಿಗೆ ಇಲ್ಲ ಅನ್ನುವುದು ಈ ಭಗವನ್ನಾಮ ಸ್ಮರಣೆಯ ಫಲವನ್ನ ಹೇಳುವ ಸಂದರ್ಭದಲ್ಲಿ ಅದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜ ಮನುತ್ತಮಂ. ಸ್ವರ್ಗ ಎಲ್ಲಿ? ಶುದ್ಧಾಂತಃಕರಣದಲ್ಲಿ ವಾಸುದೇವನ ನೆನಪಿನಿಂದ ಸಿಗುವಂತಹ ಮುಕ್ತಿ ಬೀಜ ಎಲ್ಲಿ? ಒಂದು ಕಡೆ ಅದು ಹೆಮ್ಮರವಾದ ಪ್ರಪಂಚದಂತೆ ಕಾಣುವ ಸ್ವರ್ಗಾದಿ ಲೋಕಗಳ ದೊಡ್ಡ ವೈಭವ, ಇನ್ನೊಂದು ಕಡೆಯಲ್ಲಿ ಅತ್ಯಂತ ಪುಟ್ಟದಾದ ಕೈಗಳಲ್ಲಿ ನೆಲೆಸಿ ಸಾಗುವ ಮುಕ್ತಿಯ ಕಡೆಗೆ ಹೋಗುವುದಕ್ಕೆ ಬೇಕಿರುವ ಮೂಲ ಸಾಧನವನ್ನ ಜೋಡಿಸಿದ ರೀತಿ ಅದು ಅನ್ಯಾದೃಶವಾದದ್ದು. ಹಾಗಾಗಿ ಭಗವಂತನ ಪ್ರಜ್ಞಾಪೂರ್ವಕವಾದ ಚಿಂತನೆ ಇದ್ದಲ್ಲೆಲ್ಲ ದೇವರು ತಾನೇ ಬಂದು ನೆಲೆಸಿ ನಿಲ್ತಾನೆ. ಅವನು ಬಿಡುಗಡೆಯ ದಾರಿಯನ್ನ ತೋರ್ಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವಾಗ್ಲೂ ಅಂತಹ ಸೌಖ್ಯವನ್ನ ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನುವುದನ್ನ ಈ ಪದ್ಯಗಳಲ್ಲಿ ನಾವು ಅನುಸಂಧಾನ ಮಾಡಿದ್ರೆ ತಸ್ಮಾದಹರ್ನಿಶಂ ವಿಷ್ಣುಂ ಸಂಸ್ಮರನ್ ಪುರುಷೋ ಮುನಿ ನಯಾತಿ ನರಕಂ ಮರ್ತ್ಯಃ ಸಂಕ್ಷೀಣ ಅಖಿಲ ಪಾತಕ ಸಂಕ್ಷೀಣ. ಯಾರ ಪಾತಕಗಳು ಸಮಸ್ತವೂ ಕೂಡ ಕೊನೆಗೊಂಡಿದೆಯೋ ಅದು ಸಂಕ್ಷೀಣ. ಬರೀ ಕ್ಷೀಣ ಅಲ್ಲ, ಕ್ಷೀಣತೆಯ ಪಾರಮ್ಯ. ಅಲ್ಪ ಅಂದ್ರೆ ಚೂರು, ಸ್ವಲ್ಪ ಅಂದ್ರೆ ಇನ್ನೂ ಚೂರು. ನಾವು ಆ ಶಬ್ದಗಳ ವ್ಯತ್ಯಾಸವನ್ನ ಹೆಚ್ಚು ಮನನ ಮಾಡದೆ ಬಳಸುವುದು ಕೂಡ ಒಂದು ಯೋಚನೆ ಇರಬಹುದು. ಆದ್ರೆ ಅಹರ್ನಿಶಂ, ಹಗಲು ರಾತ್ರಿ ಯಾರು ಭಗವಂತನನ್ನು ಸ್ಮರಿಸಿ ತನ್ನ ಬದುಕನ್ನ ಭಗವಂತನಿಗಾಗಿ ಸಮರ್ಪಿಸಿ ಆ ಸಂತೋಷವನ್ನು ಅನುಭವಿಸ್ತಾನೋ ಅವನು ಖಂಡಿತ ಎಂಥ ಅವ್ಯವಸ್ಥಿತವಾದ ಅಧರ್ಮದ ಹೆಜ್ಜೆ ಆತ ಇಡುವಂತಾದ್ರೂ ಕೂಡ ಅದು ಮತ್ತೆ ಆತನನ್ನ ಬೆಳಕಿನ ಕೂಟದೊಳಗೆ ಸೇರಿಸಿಕೊಳ್ಳುತ್ತೆ ಹೊರತು ಕತ್ತಲೆಯ ಕೊಂಪೆಯೊಳಗೆ ತಳ್ಳುವುದಿಲ್ಲ ಅನ್ನುವ ಮಾತಿನೊಂದಿಗೆ ಇವತ್ತಿನ
ಈ ಚಿಂತನೆಯನ್ನ ಮುಗಿತಾಯ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾ ವಾಂಛಿತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ. ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಂ ಅಸ್ತು.